ಕಣ್ಣಿಗೆ ಧೂಳು ಕಸ ಬಿದ್ದರೆ ಉಜ್ಜಲು ಹೋಗಬೇಡಿ, ಅದರ ಬದಲು ಹೀಗೆ ಮಾಡಿ. ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಣ್ಣು ನಮ್ಮ ದೇಹದ ಭಾಗದಲ್ಲಿರುವ ಪ್ರಮುಖ ಅಂಗವಾಗಿದೆ ಹಾಗೂ ಅದು ಸೂಕ್ಷ್ಮವಾಗಿರುವ ಭಾಗವಾಗಿದೆ. ನಮ್ಮ ಕಣ್ಣಿಗೆ ಒಂದು ಸಣ್ಣ ಧೂಳು ಕಸ ಬಿದ್ದರೂ ತುಂಬ ಉರಿ, ನೋವು ಉಂಟಾಗುತ್ತದೆ. ಇನ್ನು ಕೆಲವರಿಗೆ ತಲೆ ಸುತ್ತುತ್ತದೆ, ಅಸ್ವಸ್ಥತೆ ಉಂಟಾಗುತ್ತದೆ. ಇನ್ನು ಕಸ ಅಥವಾ ಧೂಳು ಕಣ್ಣಿಗೆ ಬಿದ್ದರೆ ಅದನ್ನು ಉಜ್ಜಲು ಪ್ರಾರಂಭಿಸುತ್ತೇವೆ. ಹೀಗೆ ಮಾಡುವುದರಿಂದ ಕಣ್ಣು ಕೆಂಪಾಗುತ್ತದೆ. ನಂತರ ಅದು ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟು ಮಾಡುತ್ತದೆ. ಇನ್ನು ಕೆಲವರಿಗೆ ಕಣ್ಣಿಗೆ ಧೂಳು ಅಥವಾ ಕಸ ಬಿದ್ದರೆ ಶುದ್ಧ ನೀರಿನಿಂದ ತೊಳೆಯುತ್ತಾರೆ. ಕೆಲವೊಮ್ಮೆ ನೀವು ಏನೇ ಮಾಡಿದರೂ ಧೂಳಿನ ಕಣಗಳು ಹೋಗುವುದಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸಲು ಕೆಲವು ಸಲಹೆಗಳು ನೋಡೋಣ. ನಿಮ್ಮ ಕಣ್ಣಿಗೆ ಧೂಳು ಬಿದ್ದರೆ ಅದನ್ನು ತೆಗೆದುಹಾಕಲು ನೀವು ಕಣ್ಣಿಗೆ ನೀರನ್ನು ಸಿಂಪಡಿಸಬಹುದು. ನೀರನ್ನು ಜೋರಾಗಿ ಸಿಂಪಡಿಸಿದರೆ ಕಣ್ಣಿನಲ್ಲಿರುವ ಧೂಳಿನ ಕಣ ಹೊರಬರುತ್ತದೆ. ಧೂಳಿನ ಕಣಗಳು ದೊಡ್ಡವಾಗಿದ್ದರೆ ತೆರೆದ ಕಣ್ಣನ್ನು ನಲ್ಲಿ ನೀರಿನಲ್ಲಿ ಬಳಿ ಹಿಡಿದು ತೊಳೆಯಿರಿ. ಹೀಗೆ ಮಾಡುವುದರಿಂದ ಕಣ್ಣಿನೊಳಗಿನ ಕಸ ಹೋಗುತ್ತದೆ. ಕಣ್ಣಿನಲ್ಲಿ ಧೂಳು ಸೇರಿಕೊಂಡರೆ ಬೇಗನೆ ಕಣ್ಣು ಮಿಟುಕಿಸುವುದರಿಂದ ಸಣ್ಣ ಧೂಳಿನ ಕಣಗಳು ಹೊರಬರುತ್ತದೆ. ಓಕೆ ಗೈಸ್, ಹೀಗೆ ಮಾಡಿ ಅಂತ ಹೇಳ್ತಾ ಮುಂದಿನ ಸಿಗೋಣ. ಅಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ